ಬೈಲಹೊಂಗಲ ತಾಲೂಕಿನ ಜನತೆಗೆ ಒಂದು ಸಿಹಿ ಸುದ್ದಿ. ಇನ್ನು ಮುಂದೆ ತುರ್ತು ಚಿಕಿತ್ಸೆಗಾಗಿ ಅಥವಾ ಶಸ್ತ್ರಚಿಕಿತ್ಸೆಗಾಗಿ ನೀವು ಬೆಳಗಾವಿಯಂಥ ದೊಡ್ಡ ನಗರಗಳಿಗೆ ಅಲೆಯುವ ಅಗತ್ಯವಿಲ್ಲ. ನಮ್ಮ ಬೈಲಹೊಂಗಲದ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಈಗ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಳು ನಿಮ್ಮ ಬಾಗಿಲಿಗೆ ಬಂದಿವೆ. ಹೌದು, ಕೇವಲ ಸಾಮಾನ್ಯ ಚಿಕಿತ್ಸೆ ಮಾತ್ರವಲ್ಲ, ಈಗ ಬೈಲಹೊಂಗಲದ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಸ್ಟಂಟ್ ಅಳವಡಿಕೆ, ಮೂಳೆ ಸಂಬಂಧಿ ಹಿಪ್ ರಿಪ್ಲೇಸ್ಮೆಂಟ್ ಸೇರಿದಂತೆ ಅನೇಕ ಪ್ರಮುಖ ಶಸ್ತ್ರಚಿಕಿತ್ಸೆಗಳು ಕಡಿಮೆ ವೆಚ್ಚದಲ್ಲಿ ಲಭ್ಯವಿವೆ. ಅಷ್ಟೇ ಅಲ್ಲ, ಕಿಡ್ನಿ ತಜ್ಞರು, ಮಕ್ಕಳ ಮೂಳೆ ತಜ್ಞರು, ಪ್ಲಾಸ್ಟಿಕ್ ಸರ್ಜನ್ ಮತ್ತು ನರರೋಗ ತಜ್ಞರು ಸೇರಿದಂತೆ ವಿವಿಧ ವಿಭಾಗಗಳ ತಜ್ಞ ವೈದ್ಯರು ಈಗ ಲಭ್ಯವಿದ್ದಾರೆ. ವೈದ್ಯಕೀಯ ಆಸ್ಪತ್ರೆಯ ಮುಖ್ಯಸ್ಥರು ಮತ್ತು ಅವರ ತಂಡ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಗಲಿರುಳು ಶ್ರಮಿಸುತ್ತಿದ್ದು, ಬಡ ರೋಗಿಗಳಿಗೆ ಆರ್ಥಿಕ ಹೊರೆಯಾಗದಂತೆ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಒದಗಿಸುತ್ತಿದ್ದಾರೆ. ಬೈಲಹೊಂಗಲ ಪಟ್ಟಣದ ಶ್ರೀ ದಾನಮ್ಮದೇವಿ ಗುಡಿ ಎದುರಿಗೆ ಇರುವ ಈ ಆಸ್ಪತ್ರೆಯು ಈಗ ಅತ್ಯುತ್ತಮ ಸೌಲಭ್ಯಗಳೊಂದಿಗೆ ಸುಸಜ್ಜಿತವಾಗಿದೆ. ಆರೋಗ್ಯವೇ ಭಾಗ್ಯ ಎಂಬಂತೆ ನಮ್ಮ ವಾಹಿನಿಯೊಂದಿಗೆ ಡಾಕ್ಟರ್ ಮುದುಕನಗೌಡ್ರ ಅವರು ಪೋಲಿಯೋ ಲಸಿಕೆ ಹಾಗೂ ವೈದ್ಯರ ದಿನಾಚರಣೆ ಕುರಿತು ನಮ್ಮ ವಾಹಿನಿಯೊಂದಿಗೆ ಹಂಚಿಕೊಂಡಿದ್ದು ಹೀಗೆ. ವೀಕ್ಷಕರೇ, ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲದ ಒಂದು ಮಹತ್ವದ ಒಂದು ಖ್ಯಾತ ಆಸ್ಪತ್ರೆಯಾದ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಒಂದು ಹಿರಿಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಮಂಜುನಾಥ್ ಮುದುಕನಗೌಡ ಅವರು ನಮ್ಮ ಒಂದು ಚಾನಲ್ನೊಂದಿಗೆ ಸಂದರ್ಶನಕ್ಕೆ ಈಗ ಒಂದು ಇದ್ದಾರೆ. ಅವರಿಗೆ ಬರುವ ಜುಲೈ 1ರಂದು ವೈದ್ಯರ ದಿನಾಚರಣೆ ಇದೆ. ಆ ಪ್ರಯುಕ್ತ ಅವರಿಗೆ ವೈದ್ಯರ ದಿನಾಚರಣೆ ಶುಭಾಶಯಗಳು ನಮ್ಮ ಚಾನಲ್ ಹೇಳ್ತಾ ಇದ್ದೀವಿ. ಅದೇ ರೀತಿ ಪಲ್ಸ್ ಪೋಲಿಯೋ ಇದೆ ನಾಳೆಯಿಂದ. ಆನಂತರ ಒಂದು ವರ್ಷ ಆಯಿತು ಈ ಬೈಲಹೊಂಗಲದಲ್ಲಿ ಒಂದು ಸ್ಥಾಪನೆಯಾಗಿ ಉದ್ಘಾಟನೆಯಾಗಿ ಒಂದು ಮಲ್ಟಿ ಸ್ಪೆಷಾಲಿಟಿ ಬಡ ರೋಗಿಗಳಾಗಲಿ, ಒಂದು ಸಾಮಾನ್ಯ ರೋಗಿಗಳಾಗಲಿ ಈ ಆಸ್ಪತ್ರೆ ಒಂದು ಸಂಜೀವನಿಯಾಗಿದೆ. ಈ ಆಸ್ಪತ್ರೆಯ ಬಗ್ಗೆ ಕುರಿತಾಗಿ ತಾವೇನು ಹೇಳ್ತೀವಿ ಸರ್? ಮೊದಲನೇದು ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ಈ ಜುಲೈ 1ನೇ ತಾರೀಕು ವೈದ್ಯರ ದಿನಾಚರಣೆಯನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಆಚರಿಸಲಾಗ್ತದೆ. ಇದರ ಹಿಂದಿನ ರಹಸ್ಯಪ ಏನಪ್ಪ ಅಂತಂತಂದ್ರೆ, ಇದರ ಮಹತ್ವ ಏನಪ್ಪ ಅಂದ್ರೆ, ಡಾಕ್ಟರ್ ಬಿದನ್ ಚಂದ್ರ ರಾಯ್ ಅವರು ವೆಸ್ಟ್ ಬೆಂಗಾಲದ 2 ಸಲ ಮುಖ್ಯಮಂತ್ರಿ ಆಗಿರ್ತಾರೆ. ಅವರು ವೈದ್ಯ ಲೋಕದಲ್ಲಿ ತುಂಬ ಅಪಾರವಾದ ಸೇವೆಯನ್ನು ಸಲ್ಲಿಸಿದ್ದಾರೆ. ಮಹಾತ್ಮ ಗಾಂಧಿಯವರ ಪರ್ಸನಲ್ ಡಾಕ್ಟರ್ ಆಗಿರ್ತಾರೆ. ನಮ್ಮ ದೇಶಕ್ಕಾಗಿ ಸಿಕ್ಕಾಪಟ್ಟೆ ಬಡವರಿಗಾಗಿ ಹಾಗೂ TB ಮತ್ತು HIV ಪೇಷಂಟ್ಗಳಿಗಾಗಿ, ಯಾರು ಮುಟ್ಟಿದಿರುವಂಥ ಪೇಷಂಟ್ಗಾಗಿ ಅವರು ಸಪ್ರೇಟ್ ಆಸ್ಪತ್ರೆಯನ್ನು ಮಾಡಿ ಅವರಿಗೆ ಉಚಿತ ಚಿಕಿತ್ಸೆಯನ್ನು ಕೊಟ್ಟಿದ್ದಕ್ಕಾಗಿ ಸರ್ಕಾರ ಪರಿಗಣಿಸಿ ಅವರ ಜುಲೈ 1ನೇ ತಾರೀಕನ್ನು ಅವರ ಕೊಟ್ಟಿದ್ದಾರೆ. ಜುಲೈ 1ನೇ ತಾರೀಕನ್ನು ಅವರ ಮರಣದ. ಸೊ ಎರಡೂ ಡೇಟ್ ಒಂದೇ ಅದ. ಮುಖ್ಯಪ್ಪ ಏನಂದ್ರೆ, ಅವರ ಕಾರ್ಯನೆಲ್ಲ ಪರಿಗಣಿಸಿ ನಮ್ಮ ಭಾರತ ಸರ್ಕಾರ ಅವರ ಹುಟ್ಟಿದ ದಿವಸವನ್ನು ವೈದ್ಯರ ದಿನಾಚರಣೆಯನ್ನು ನಾವು ಮಾಡಬೇಕಂತ ಭಾರತ ದೇಶದಲ್ಲಿ ಒಂದು ಹಮ್ಮಿಕೊಳ್ತಾರೆ. ಸೊ ಮೊಟ್ಟ ಮೊದಲನೇದಾಗಿ ಬೈಲಹೊಂಗಲ ತಾಲೂಕಿನ ಎಲ್ಲ ವೈದ್ಯರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ. ಅದೇ ರೀತಿ ನೀವು ಪಲ್ಸ್ ಪೋಲಿಯೋ ಬಗ್ಗೆ ಹೇಳಿದ್ರಿ. ಈಗಾಗಲೇ ನಮ್ಮ ಭಾರತ ದೇಶ ಪೋಲಿಯೋ ಮುಕ್ತ ಆಗ್ಯದ. ಬಟ್ ಇನ್ನೂ ಬೇರೆ ಸ್ವಲ್ಪ ಬ್ಯಾಕ್ವರ್ಡ್ ಕಂಟ್ರೀಸ್ ಅಥವಾ ಡೆವಲಪಿಂಗ್ ಕಂಟ್ರೀಸಲ್ಲಿ ಪೋಲಿಯೋ ಇರೋದರಿಂದ ನಾವು ಪಲ್ಸ್ ಪೋಲಿಯೋ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕಾಗ್ತದೆ. ಯಾಕಂದ್ರೆ ಮತ್ತು ಅದು ಸ್ಪ್ರೆಡ್ ಆಗಬಾರ್ದು, ಪ್ರಿಕಾಷನ್ಸ್ ಅಂತೇಳಿ ನಾವು ಪದೇ ಮಾಡ್ಕೊಳ್ಬೇಕಾಗ್ತದೆ. ಈಗಾಗಲೇ ಭಾರತ ದೇಶದಲ್ಲಿ ಒಂದು ಪೋಲಿಯೋ ಕೇಸ್ ಇಲ್ಲ, ಪೋಲಿಯೋ ಮುಕ್ತ ಆಗೈತೆ ಅಂಥೇಳಿ ನಾನು ಭಾರತ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದೇ ರೀತಿ ನಮ್ಮ ಮಲಪ್ರಭಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಈ ಜೂನಕ್ಕೆ ಆಲ್ಮೋಸ್ಟ್ 1 ವರ್ಷ ಸಂಪೂರ್ಣವಾಗಿ ಭಾರಿ ವಿಜೃಂಭಣೆಯಿಂದ ಪೂರ್ಣಗೊಳಿಸಿದ್ವಿ. ಅದಕ್ಕೆಲ್ಲ ನಮ್ಮ ಬೈಲಹೊಂಗಲ ಜನರ ಆಶೀರ್ವಾದ, ನಮ್ಮ ಬೈಲಹೊಂಗಲ ಇಲ್ಲಿ ದಾನಮ್ಮದೇವಿ ನಮ್ಮ ಮುಂದೆ ಆಸ್ಪತ್ರೆ ಮುಂದೆ ಇರೋ ದಾನಮ್ಮದೇವಿ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಗುರಿ ಆಶೀರ್ವಾದ ಇಲ್ಲಿ ತನಕ ಬಂದದ. ನಮ್ಮಲ್ಲಿ ಆಗಲಿ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಡಿಪಾರ್ಟ್ಮೆಂಟ್ ನಡೀತಾ ಇದ್ದಾವೆ. ಇಲ್ಲಿ ಹೃದಯ ರೋಗ ಡಾಕ್ಟರ್ ಜಕ್ಣೂರ್ ಅವರು ಗೌರ್ಮೆಂಟ್ ಆಸ್ಪತ್ರೆ ಮುಗಿಸಿ ಸಾಯಂಕಾಲ 5ರಿಂದ 8 ಅವೈಲೇಬಲ್ ಇರ್ತಾರೆ. ಇನ್ನು ಮುಂದೆ ಅದೇ ನಾವು ಕ್ಯಾಥ್ಲ್ಯಾಬ್ ಅಂತ ಮಾಡ್ತಾ ಇದ್ದೀವಿ. ಇಲ್ಲಿ ಕ್ಯಾಥ್ಲ್ಯಾಬ್ ಅಂದ್ರೆ ಏನಂದ್ರೆ, ಇಲ್ಲಿ ಬರುವಂಥ ಹಾರ್ಟ್ ರೋಗಿಗಳಿಗೆ ನೀವು ಅದಕ್ಕೆ ಇಮಿಡಿಯೇಟ್ಲಿ ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಎಂಜಿಯೋಪ್ಲಾಸ್ಟಿ ಅಂತೇಳಿ ಬೆಳಗಾವಿಗೆ ಹೋಗ್ತಿರ್ತಾರೆ. ಅವರು ಆ ಬೆಳಗಾವಿಗೆ ಹೋಗೋ ಟೈಮ್ನಾಗ ಹಾರ್ಟ್ ಅಟ್ಯಾಕ್ ಆಗಿ ಪೇಷಂಟ್ ಡೆತ್ ಆಗೋ ಸಂಭಾವನೆ ಭಾಳ ಇರ್ತಾವೆ. ಅದನ್ನು ಉಳಿಸ್ಬೇಕಂತೇಳಿ ನಾವು ನಮ್ಮ ಮೇಲಿನ 2ನೇ ಮಹಡಿಯಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ನಾವು ಒಂದು ಕ್ಯಾಥ್ಲ್ಯಾಬ್ ಸೆಂಟರ್ನ ಓಪನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಎಷ್ಟೋ ಜನರಿಗೆ ವಿಮಾ ಯೋಜನೆಗಳಿದಾವೆ, ಲೈಕ್ ಇನ್ಶೂರೆನ್ಸಸ್ ಇದಾವೆ. ಬಡವ್ರಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದಿಷ್ಟು ವಿಮಾ ಯೋಜನೆಯಲ್ಲಿ ನಾವು ಸ್ಟೆಂಟನ್ನು ಅಳವಡಿಸಬೇಕಂತೇಳಿ ನಮ್ಮ ಮಲಪ್ರಭಾ ಎಲ್ಲ ವೈದ್ಯರು ಕೂಡಿ ಅದನ್ನು
ಈಗ ಓಪನಿಂಗ್ ಸಣ್ಣದ್ರಾಗ ಒಂದು ಓಪನಿಂಗ್ ಮಾಡ್ತೇವೆ, ಇನ್ನೊಂದು 10-15 ಡೇಸಲ್ಲಿ ಓಪನಿಂಗ್ ಮಾಡಿಕೊಂಡು ಒಂದು ಅದನ್ನು ಬೈಲಹೊಂಗಲ ಜನತೆಗೆ ಅದು ಮತ್ತು ಸುತ್ತಮುತ್ತಲ ರಾಮದುರ್ಗ ಇರಲಿ ಅಥವಾ ಕಿತ್ತೂರು ಇರಲಿ ಅಥವಾ ಇಲ್ಲಿ ಸವದತ್ತಿ ಇರಲಿ ಎಲ್ಲ ಬಡ ಜನರು ಪಾಪ ಇಲ್ಲಿಂದ ಬೆಳಗಾವಿ ತನಕ ಹೋಗೋದ್ರೊಳಗಾಗಿನ ಹಾರ್ಟ್ ಅಟ್ಯಾಕ್ ಆಗಿ ಅವರ ಮರಣ ಹೊಂದೋ ಸಂಬಂಧ ಇರ್ತದೆ. ಬಟ್ ಅದನ್ನು ಉಳಿಸ್ಬೇಕಂತ ಹೇಳಿ ನಾವು ಒಂದು ಕ್ಯಾಥ್ಲಾಬ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಒಂದು. ಮತ್ತೀಗ ಎಲುವು ಕಿಲುವು ವಿಭಾಗದಲ್ಲಂತೂ ನೀವು ಗೊತ್ತದ ಯಾವ ಆಕ್ಸಿಡೆಂಟ್, ಎಲ್ಲ ಆಕ್ಸಿಡೆಂಟ್ ಇರಲಿ, ಈಗ ನಾವು ಹಿಪ್ ಬದಲಿ ಶಸ್ತ್ರಚಿಕಿತ್ಸೆ ಅಂದರೆ ಹಿಪ್ ರಿಪ್ಲೇಸ್ಮೆಂಟ್ ಅಂತೇವೆ, ಅದನ್ನು ಮಾಡ್ತಾ ಇದ್ವಿ. ಅದನ್ನು ಯಶಸ್ವಿನಿ ಒಳಗಡೆ ಈಗಾಗಲೇ ಒಂದು 15-20 ಕೇಸ್ ಮಾಡಿದ್ದೀವಿ. ಮತ್ತು ಮೊಣಕಾಲಿನ ಮರು ಜೋಡಣೆ ಅದನ್ನು ನೀರು ರಿಪ್ಲೇಸ್ಮೆಂಟ್ ಅಂತೀವಿ, ಅದನ್ನು ಮಾಡ್ತಾ ಇದ್ದೀವಿ. ಬೆನ್ನು ಹುರಿ ಶಸ್ತ್ರಚಿಕಿತ್ಸೆ ಸ್ಪೈನ್ ಸರ್ಜರಿ ಅಂತವಲ್ಲ ಅವನು ಮಾಡ್ತಾ ಇದ್ವಿ. ನಿವೃತ್ತ ತಜ್ಞರು ಬೆಂಗಳೂರು, ಹುಬ್ಬಳ್ಳಿ, ಬೆಳಗಾವಿ ಎಲ್ಲ ಕಡೆಯಿಂದ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಈಗ. ಸೊ ಬಡ ಜನರಿಗೆ ಎಲ್ಲಿ ಹೋಗಬೇಕಾಗಿಲ್ಲ, ಕಡಿಮೆ ವೆಚ್ಚದಲ್ಲಿ ನಮ್ಮ ಆಸ್ಪತ್ರೆಗೆ ಕೊಡಬೇಕಂತ ಹೇಳಿ ಈ ಮಲಪ್ರಭಾ ಆಸ್ಪತ್ರೆ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಅದರಂತೆ ನಿಮಗೆ ಡಾಕ್ಟರ್ ಶರಣ್ ಕುಮಾರ್ ಅಂಗಡಿ ಅವ್ರು ಗೊತ್ತಿರಬೇಕು. ಚಿಕ್ಕ ಮಕ್ಕಳದು NICU, PICU ಮತ್ತು ಅದರಲ್ಲೂ ಎಲ್ಲ ಸ್ಕೀಮ್ದಲ್ಲಿ ಅಡಿ ನಾವು ಬಡವರಿಗಾಗಿ ಅಂತೇಳಿ ಒಂದಿಷ್ಟು ಸ್ಕೀಮ್ ಸ್ಟಾರ್ಟ್ ಆಗಿದ್ದಾವೆ. ಇದನ್ನು ಏನು ವಿಮಾ ಯೋಜನೆಗಳಿದಾವೆ ಅವನ್ನ ನೀವೆಲ್ಲ ಜನರು ಉಪಯೋಗ ತೊಗೊಂಡು ಬಂದು ಅಡ್ಮಿಟ್ ಆಗ್ರಿ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ಗೈನ್ಯಾಕದಲ್ಲಿ ಡಾಕ್ಟರ್ ಅಶೋಕ್ ದೊಡ್ಡವಾಡ್ ಅವರು ಮತ್ತು ಡಾಕ್ಟರ್ ವಿಜಯಲಕ್ಷ್ಮಿ ದೊಡ್ಡವಾಡ್ ಅವರು ಇಬ್ಬರು ಇದ್ದಾರೆ. ಸೊ ಹೆರಿಗೆಗಳನ್ನು ಯಾವುದೇ ರೀತಿ ಎಮರ್ಜೆನ್ಸಿ ರಾತ್ರಿ ಹೆರಿಗೆ ಇರಲಿ ಅಥವಾ ಏನೇ ಇರಲಿ ಅಥವಾ ಯಾವುದೇ ಸ್ಕೀಮಲ್ಲಿ ಇದ್ರೂ ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತೀನಿ. ಮತ್ತು ಇದೇ ರೀತಿ ಎಷ್ಟೋ ವೈದ್ಯರು ನಮ್ಮಲ್ಲಿ ವಿಸಿಟಿಂಗ್ ಅದಾರ. ಲೈಕ್ ಈಗ ಕ್ಯಾನ್ಸರ್ ಸರ್ಜನ್ ಡಾಕ್ಟರ್ ಮಹೇಶ್ ಕಲ್ಲೋಳಿ ಕ್ಯಾನ್ಸರ್ ಸರ್ಜನ್ ಕೇಲಿಂದ ಮಂತ್ಲಿ ಒಂದ್ಸಲ ವಿಸಿಟ್ ಮಾಡ್ತಾರೆ. ಆಮೇಲೆ ಡಾಕ್ಟರ್ ಮಾಂತೇಶ್ ತೋಡ್ಕರ್ ಅಂತ ಬರ್ತಾರೆ, ಅವರು ನಿಮಗೆ ಕಿಡ್ನಿ ಸ್ಪೆಷಲಿಸ್ಟ್, ಮೂತ್ರಪಿಂಡ ಮತ್ತು ಕಿಡ್ನಿ ಸ್ಪೆಷಲಿಸ್ಟ್ ಅಂತ ಗೊತ್ತಿದೆ, ಯೂರಾಲಜಿಸ್ಟ್ ಅಂತಾರೆ ನಾವು ಅದಕ್ಕೆ, ಅವ್ರು ಬರ್ತಾರೆ. ಆಮೇಲೆ ಸ್ಕಿನ್ ಸ್ಪೆಷಲಿಸ್ಟ್ ಅದಾರು, ಆಮೇಲೆ ನೆಕ್ಸ್ಟ್ ಸೈಕ್ಯಾಟ್ರಿಸ್ಟ್ ಅದಾರು. ಹಿಂಗೆ ಮಲ್ಟಿಪಲ್ ಭಾಳ ಜನ, ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಾಕ್ಟರ್ ಪಟ್ಟೇದ್ ಅಂತದಾರು. ಸೊ ಹಿಂಗೆ ಎಷ್ಟೋ ಜನ ನಮ್ಮಲ್ಲಿ ನುರಿತ ತಜ್ಞರು, ಶಸ್ತ್ರಚಿಕಿತ್ಸಾ ತಜ್ಞರು ನಮ್ಮಲ್ಲಿ ವಿಸಿಟ್ ಮಾಡ್ತಾ ಇದ್ದಾರೆ. ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್, ಪೀಡಿಯಾಟ್ರಿಕ್ ಆರ್ಥೋಪೆಡಿಕ್ ಸರ್ಜನ್, ಪ್ಲಾಸ್ಟಿಕ್ ಸರ್ಜನ್ಸ್, ಭಾಳ ಜನರು ಅಲ್ಲಿ ಹೋಗ್ಬೇಕಾಗಿಲ್ಲ ಪಾಪ. ಇಲ್ಲಿಂದ ತೊಗೊಂಡು ಹುಬ್ಬಳ್ಳಿಗೆ ಹೋಗಿ ಅಥವಾ ಬೆಳಗಾವಿಗೆ ಹೋಗಿ ಅಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಪರಿಚಯನೇ ಇರಲ್ಲ ಅವ್ರಿಗೆ. ನಮ್ಮಲ್ಲಿ ಹಂಗಿಲ್ಲ, ನಮ್ಮ ಡೈರೆಕ್ಟ್ ಡೋರ್ ಓಪನ್ ಮಾಡಿದ ತಕ್ಷಣ ಅವೆಲ್ಲ ಪರಿಚಯ ಇರ್ತೀವಿ. ಬರೀಪ್ಪ ನಮ್ಮವ್ರದೇ ಅಂತ ಹೇಳಿ ಒಂದು ಅವ್ರನ್ನ ಕಾಳಜಿ ಇಟ್ಕೊಂಡು ಒಂದು ನಮ್ಮ ಫ್ಯಾಮಿಲಿ ಪರ್ಸನ್, ನಮ್ಮ ಮನೆ ಜನ ಅಂತ ತಿಳ್ಕೊಂಡು ಅವ್ರನ್ನ ನಾವು ಟ್ರೀಟ್ ಮಾಡ್ತಾ ಇದ್ದೀವಿ. ಏನೋ ದೇವರ ಆಶೀರ್ವಾದ ಇಲ್ಲೇ ತನಕ ಚೆನ್ನಾಗಿ ನಡೀತಾ ಇದೆ. ಇನ್ನು ಮುಂಬರುವ ದಿನಗಳಲ್ಲಿ ನಿಮ್ಗೆ ಆಗಲೇ ಹೇಳಿದ್ದೀನಿ ಕ್ಯಾಥ್ಲ್ಯಾಬ್ ಅಂತೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಕ್ಯಾಥ್ಲ್ಯಾಬ್ ಈಗ ನಿಮ್ಗೆ ಗೊತ್ತು, ಇಲ್ಲಿಂದ ಹೋಗ್ಬೇಕಾದ್ರೆ ಒಂದು ಬೆಳಗಾವಿ ಕೇಲಿ ಹೋಗಬೇಕು, ಅರಿಹಂತ್ ಹೋಗಬೇಕು, ಹಾಗೆ 3-4 ದೊಡ್ಡ ಆಸ್ಪತ್ರೆ ಹೋಗಬೇಕು. ಅದನ್ನು ನಾವು ಏನು ಫೆಸಿಲಿಟಿ ಇದಾವಲ್ಲ ಅವ್ನು ಇಲ್ಲೇ ಕೊಡ್ತೀವಿ. ಯಾಕಂದ್ರೆ ಹೆಂಗಿರ್ತೈತೆ, ಹಾರ್ಟ್ ಅಟ್ಯಾಕ್ ಆದಾಗ ಜನಕ್ಕೆ ಟೈಮ್ ಇರೋಂಗಿಲ್ಲ. ಇಟ್ ಇಸ್ ಅ ವೆರಿ ಎಮರ್ಜೆನ್ಸಿ ಕೇಸ್. ನಾವು 1 ತಾಸಲ್ಲಿ ಅದನ್ನು ಗುರುತಿಸಿ ಭಾಳ ಸಿವಿಯರ್ ಬ್ಲಾಕ್ ಇದ್ದರೆ ಎಂಜಿಯೋಪ್ಲಾಸ್ಟಿ ಅಂತೇಳಿ ಮಾಡಬೇಕಾಗ್ತದೆ, ಎಂಜಿಯೋಗ್ರಫಿ ಮಾಡಿ. ಆ ಎಂಜಿಯೋಗ್ರಫಿ ಮಾಡಿದ್ಮೇಲೆ ಅಕಸ್ಮಾತ್ ಟೈಮ್ ಇತ್ತಂದ್ರೆ ಇಲ್ಲಪ್ಪ ಅವ್ರಿಗೆ ಹೆಂಗೆ ಅವ್ರ ಅನುಕೂಲ ತಕ್ಕಂಗೆ ಅವ್ರಿಗೆ ಬೆಳಗಾವಿ ಇಲ್ಲ ಎಮರ್ಜೆನ್ಸಿ ಇತ್ತು ಅಂತಂದ್ರೆ ಆ ನುರಿತ ಕಾರ್ಡಿಯಾಲಜಿಸ್ಟ್ ಇಲ್ಲೇ ಇಟ್ಕೊಂಡು ಅವ್ರಿಗೊಂದು ಜೀವ ಉಳಿಸಿಕೊಳ್ಳುವಂಥ ಒಂದು ನಮ್ಮ ಕೆಲಸ ಮಲಪ್ರಭಾ ಟೀಮ್ ಮಾಡುತ್ತೇವೆ ಅಂತ ಹೇಳ್ತೀನಿ. ಸೊ ಇದಕ್ಕೆ ನಿಮ್ಮೆಲ್ಲ ಜನರ ಆಶೀರ್ವಾದ ಆಗಲಿ, ಬೈಲಹೊಂಗಲ ಆಗಲಿ, ಕಿತ್ತೂರು ಆಗಲಿ, ಸವದತ್ತಿ ಆಗಲಿ, ಬಾಜುಕ್ಕೆ ಯರಗಟ್ಟಿ ಆಗಲಿ, ರಾಮದುರ್ಗ ಆಗಲಿ, ಎಲ್ಲ ಜನರ ಆಶೀರ್ವಾದ ಬೇಕು. ಎಲ್ಲರೂ ಪತ್ರಕರ್ತರು ನೀವು, ನಿಮ್ಮಿಂದನೂ ಸಪೋರ್ಟ್ ಭಾಳ ಆಗ್ಯದ. ಸೊ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕಳಿಂದ ಕೇಳ್ಕೊತೀನಿ. ಇನ್ನೊಮ್ಮೆ ಇಲ್ಲಿ ಬಂದಂಥ ಬೈಲಹೊಂಗಲ ಎಲ್ಲ ಜನತೆಗೆ ಮತ್ತು ಬೈಲಹೊಂಗಲ ಎಲ್ಲ ವೈದ್ಯ ಲೋಕಕ್ಕೆ ಎಲ್ಲರಿಗೂ ವೈದ್ಯ ದಿನಾಚರಣೆ ಶುಭಾಶಯ ಹೇಳ್ತಾ ನಾನು ನಮಸ್ಕಾರ ತಿಳಿಸ್ತೀನಿ. ನಮಸ್ಕಾರ.